ಏನ್ ಮಾಮ ಫ್ರೆಂಡ್ ಮೀಟ್ ಮಾಡ್ಬೇಕು ಅಂದ ಇಲ್ಲೇ ಇದೆಯಾ? ಓ ಫ್ರೆಂಡ್ಗೆ ಫೋನ್ ಮಾಡ್ತಾ ಇದೆಯಾ ಅನ್ಸುತ್ತೆ. ಇಲ್ಲಿಗೆ ಬರ್ತಾರಾ? ಅದು 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 ವಿಷಯ ಏನ್ ಗೊತ್ತಾ ಮಾಮ್? ದೇವ್ರು ನನ್ನ ಬಲಭಾಗದಲ್ಲಿದ್ದಾನೆ. ಮೊನ್ನೆ ಕನ್ಸಲ್ಲಿ ಏನಾಯ್ತು ಗೊತ್ತಾ? ಪ್ರತ್ಯಕ್ಷ ಆದ್ನಪ್ಪ ದೇವ್ರು. ಆಗಿ ನೋಡೋ ಜಯದೇವ, ನೀನು ಅವಾಗ ಅರ್ಧಕ್ಕೆ ಬಿಟ್ಟಿರೋ ಕೆಲ್ಸನ ಪೂರ್ತಿಗೊಳಿಸೋದಿಕ್ಕೆ ನಿನ್ಗೆ ಇನ್ನೊಂದು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ ಅಂದ. ಅದು ಯಾರ ಮುಖಾಂತರ ಗೊತ್ತಾ? ನಿನ್ನ ಮುಖಾಂತರ ಅಂತೆ. ಮಾವನ ಕಡೆಯಿಂದ ಏನ್ ಮಾತಾಡ್ತಿದ್ಯೋ? ಹುಟ್ತಾನೆ ಗೌತಮ್ದು ಮೊದಲನೇ ಮಗು, ಆ ಹೆಣ್ಮಗು ಕಳೆದೋಗಿತ್ತಲ್ಲ, ಅದೇ ಡೀಟೇಲ್ಸ್ ಸಿಕ್ಕಿದ್ಯಂತೆ. ಏನ್ ಮಾತಾಡ್ತಿದ್ಯೋ? ಗೌತಮ್ ಹೆಣ್ಣು ಮಗ ಡೀಟೇಲ್ಸ್ ನನಗೆ ಸಿಕ್ಕಿದ್ಯಾ? ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣ? ತಪ್ಪು ತಿಳ್ಕೊತಾ ಇರೋದು ನೀನು. ಮರ್ತ್ಬಿಟ್ಟಿದ್ಯಾ? ನಾನು ನಿನ್ನ ಗರಡಿಲೇ ಪಳಗಿರೋ, ನೀನು ಕಲ್ಸಿರೋ ಬುದ್ಧಿನ ನೀನೇ ಟೆಸ್ಟ್ ಮಾಡಿದ್ರೆ ಎಷ್ಟು ಸರಿ ಹೇಳು. ನೋಡು, ಜಾಸ್ತಿ ಎಳೆದಾಡೋದು ಬೇಡ, ಡೀಟೇಲ್ಸ್ ಕೊಡು. ಅಡಿಮಯ್ಯ, ಆ ದೇವ್ರು ಕೊಟ್ಟಿರೋ ಕೊನೆ ಅವಕಾಶ ಕಣ ಇದು. ನೀನೇ ಹೋಗಿ ನಿನ್ನ ಅಣ್ಣನ ಹತ್ರ ಆ ಮಗು ಡೀಟೇಲ್ಸ್ ಹೇಳಿದ್ರೆ ಅವ್ನು ನಿನ್ನ ಕ್ಷಮಿಸಿದ್ರು ಕ್ಷಮಿಸ್ಯಾನು. ಬಾ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಮಾಮೋ, ರಾವಣ ಇದ್ರೇನೆ ರಾಮಾಯಣ, ಹಾಗೆ ವಿಲ್ಲನ್ ಇದ್ರೇನೆ ಕತೆಗೊಂದು ಕಳೆ, ಇಲ್ಲ ಅದೇ ಸಪ್ಪೆ ಹೊಡೆದು ಬಿಡುತ್ತೆ. ಜಾಸ್ತಿ ಲ್ಯಾಗ್ ಮಾಡ್ಬೇಡ, ಡೀಟೇಲ್ಸ್ ಕೊಡು. ಅಡಿಮಯ್ಯ, ಇನ್ನೂ ಕಾಲ ಮಿಂಚಿಲ್ಲ, ಒಳ್ಳೆಯವನಾಗೋ, ಬದುಕು ಸುಂದರವಾಗುತ್ತೆ ಕಣೋ. ಹೊಸಬ್ಬಾಯಿ, ನೀನು ಬದುಕನ್ನ ಸುಂದರಗೊಳಿಸೋದು ಹೇಗೆ ಅಂತ ಬೇಕಂದ್ರೆ ನಾನು ಯಾವ್ದಾದ್ರು ಕ್ಲಾಸ್ಗೆ ಹೋಗಿ ತಿಳ್ಕೊತೀನಿ. ನೀನು ಅದಕ್ಕೆ ಪಿಟ್ಟಿಲ್ಲ ಕೊಯ್ಬೇಡ. ಅಮ್ಮ ಹಾಗೆಲ್ಲ ಏನೆಲ್ಲ, ಮಕ್ಕಳ ಜೊತೆ ನಾನು ಸ್ಟೀಮ್ ತಗೊಂಡ, ಅದಕ್ಕೆ ಬರ್ತಿದ್ದೀನಿ ಅಷ್ಟೇ. ನಾನು ಹುಷಾರಾಗಿದ್ದೀನಿ. ದೇವ್ರೆ, ಹೆದ್ರು ಬಿಟ್ಟೆ ಮಗಳೇ, ನಿನ್ಗೂ ಎಲ್ಲಿ ಜ್ವರ ಬಂದಿದ್ಯೋ ಏನೋ ಅಂತ. ನಾನು ಚೆನ್ನಾಗಿದ್ದೀನಿ ಕಂದ. ಅಲ್ಲ ಅದ್ಗೆ ಮಕ್ಳಿಗೆ ಸ್ಟೀಮ್ ಕೊಡಿ ಅಂದ್ರೆ ನೀವ್ ಯಾಕೆ ತಗೊಳಕ್ ಹೋದ್ರಿ? ಅರೆ, ಮಕ್ಳಿಗೆ ಹೇಳಿದ್ರೆ ಅವ್ರು ಕೇಳ್ತಾರ ಮಹಿ? ಅವ್ರಿಗೆ ಹೆದರಿಕೆ ಆಗ್ತಿತ್ತು, ಅದಕ್ಕೆ ನಾವು ಸ್ಟೀಮ್ ತಗೊಳ್ಳೋ ಹಾಗಾಯ್ತು. ಇದು ಹೆಂಗೆ ಅಂದ್ರೆ ಕಪ್ಪೆನ ಹಿಡಿದು ತಕ್ಕಡಿಗೆ ಹಾಕೋ ಕೆಲಸ. ಓ ಪಾಪ ನನ್ ಕೂಸು, ಕಪ್ಪೆನ ತಕ್ಕಡಿಗೆ ಹಾಕ್ತಾ ಹಾಕ್ತಾ ಎಷ್ಟು ಸುಸ್ತಾಗ್ಬಿಟ್ಟಿದ್ದಲ್ಲಪ್ಪ. ಅಷ್ಟೊಂದು ಬೀಳ ಕೊಡ್ಬೇಡಮ್ಮ. ಸರಿ, ನೀನ್ ಬಂದಿದ್ ಸರಿ. ಅವಳನ್ನ ಕರ್ಕೊಂಡ್ ಬಂದ, ಮನೇಲಿ ಸೋತಾನೆ. ನನಗೇನ್ ಬುದ್ಧಿ ಇಲ್ವಾ? ನಾನ್ ಕರ್ಕೊಂಡ್ ಬರ್ತೀನಾ? ಹೇಳಿದ್ ಮತ್ ಕೇಳ್ಬೇಕು ತಾನೆ. ನನ್ ಹಿಂದೆ ಓಡೋಡ್ ಬಂದಿದ್ದಾಳೆ. ಅತ್ತೆ, ಹಾಗಿದ್ರೆ ನನಗ್ ಬುದ್ಧಿ ಇಲ್ವಾ? ಅಯ್ಯೋ ಚಿನ್ನ, ನಿನಗೆ ಬುದ್ಧಿ ಇಲ್ಲ ಅಂದವ್ರಿಗೆ ಬುದ್ಧಿ ಇಲ್ಲ ಕಣೆ. ಹಂಗ ಯಾರಾದ್ರೂ ಹೇಳ್ತಾರ? ಹೇಳ. ಹಾಗಿದ್ರೆ ಓಕೆ. ಅಂದ್ರೆ ಅಮ್ಮ, ಅಂದ್ರೆ ಮಹಿ, ಏನ್ ಮಹಿ ನೀನು ಮನೇಲಿ ಇರ್ಬೇಕಾಗಿತ್ತು ತಾನೆ, ನೀನ್ ಯಾಕೆ ಬರೋದಕ್ಕೆ ಹೋದ? ಅಯ್ಯೋ ಅದ್ಗೆ ಮನೇಲೆ ರೆಸ್ಟು ಅಂತ ರಸ್ಟ್ ಹಿಡಿಯೋ ಹಾಗಾಗಿದೆ. ಅದು ಅಲ್ದೆ ನನ್ ಮುದ್ದಿನ ಸೊಸೆಗೆ ಅಳಿಯಂಗೆ ಹುಷಾರಿಲ್ಲ ಅಂದ್ರೆ ನಾನು ಅವ್ರನ್ನ ನೋಡಕ್ ಬರ್ದೆ ಹೇಗಿರ್ಲಿ ಹೇಳಿ? ಅತ್ತೆ ಪೋಸ್ಟಲ್ ಬೇರೆ ಇದೇನೆ. ನೀವೇನ್ ತಲೆ ಕೆಡ್ಸ್ಕೊಬಿಡಿ, ನಾನು ಆರಾಮಾಗಿದ್ದೀನಿ. ಈಗ ಮಕ್ಳಾಗಿದ್ದಾರೆ ಕಂದ? ಪರವಾಗಿಲ್ಲಮ್ಮ, ಸ್ವಲ್ಪ ಟೈರ್ಡ್ ಆಗಿದ್ದಾರೆ. ಸರಿ, ನಾನು ಹೋಗಿ ಅವ್ರನ್ನ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಬೇಡ ಬೇಡ, ನಿನ್ಗೂ ಇನ್ಫೆಕ್ಷನ್ ಆಗೋಗ್ಬಿಡುತ್ತೆ. ಬೇಡ, ಏನಾಗಲ್ಲ ಇರಿಯಕ್ಕೆ. ಅರೆ ಬಾ, ಅಳಿಯನ್ನ ಸೊಸೆಯನ್ನ ನೋಡೋದಕ್ಕೆ ಏನ್ ಅವಸರ ನೋಡ್. ಓಕೆ, ಲೆಟ್ಸ್ ಸ್ಟಾರ್ಟ್. ರಾಕ್ ಪೇಪರ್ ಸೀಸರ್ಸ್. ನೀವ್ರು ನನಗೆ 2 ಪಾಯಿಂಟ್ಸ್. ಇಬ್ರು ಮಾಡ್ದಲ್ಲ. ಹೇಗೋ ಇದು ಆಡೋದು ನಂಗೆ ಸರಿಯಾಗಿ ಗೊತ್ತಿಲ್ಲ, ಹೇಳ್ಕೊಡ್ತೀಯಾ? ಅದೇ ಏನ್ ಗೊತ್ತಾ, ಪೇಪರ್ ಇಟ್ಕೊಂಡು ಸೀಸರ್ ಇಟ್ಕೊಂಡ್ರೆ ಕಟ್ ಮಾಡ್ಬೇಕು, ರಾಕ್ ಇಟ್ಕೊಂಡು ಸೀಸರ್ ಇಟ್ಕೊಂಡ್ರೆ ಸೀಸರ್ನ ಮೆಂಡ್ ಮಾಡ್ಬೇಕು, ಮತ್ತೆ ಪೇಪರ್ ಇಟ್ಕೊಂಡು ರಾಕ್ ಇಟ್ಕೊಂಡ್ರೆ ಪೇಪರ್ ರಾಕ್ನ ಕ್ಲೋಸ್ ಮಾಡ್ಬಿಡ್ಬೇಕು. ಓಕೆ, ಮಿಂಚು ಇವನ್ ಕರೆಕ್ಟಾಗಿ ಹೇಳ್ಕೊಡ್ತಿದ್ದಾನ ಅಥವಾ ಮೋಸ ಮಾಡ್ತಿದ್ದಾನ? ಅತ್ತೆ, ನಾನು ಮೋಸ ಮಾಡ್ತೀನಾ? ಅಲ್ಲ ಅತ್ತೆ, ಇವಾಗ ಮೋಸ ಮಾಡ್ತಿಲ್ಲ. ಯಾಕಂತ ಹೇಳಿ, ನೀವಿದ್ದೀರಾ ಅಲ್ವಾ? ಇಲ್ಲ ಅಂದ್ರೆ ಮೋಸ ಮಾಡ್ತಿದ್ದ. ಹೌದೇನೋ ಅಪ್ಪು? ಸುಳ್ಪುರ್ಗೆ ಯಾಕೆ ಸುಳ್ಳು ಹೇಳ್ತೀಯಾ? ಸಾಕು, ಜಗಳ ಮಾಡ್ಬೇಡಿ. ಹಿಂಗೆಲ್ಲ ಮಾತಾಡ್ತಾರೇನೋ ಅಪ್ಪು? ಅವಳು ನಿನ್ ಸಿಸ್ಟರ್ ಅಲ್ವಾ, ನೀಟಾಗಿ ಮಾತಾಡ್ಸ್ಬೇಕು. ಜಗಳ ಮಾಡ್ದೆ ಆಟ ಆಡ್ಬೇಕು. ಸಿಸ್ಟರ್ ಆದ್ರೆ ಸುಮ್ಮನೆ ಇರ್ಬೇಕಾ? ಸಿಸ್ಟರ್ ಈ ತರ ಎಲ್ಲ ಬೈತಾರ? ದಟ್ಸ್ ನಾಟ್ ಫೇರ್. ಪ್ರೀತಿಯಿಂದ ಇರ್ಬೇಕು ತಾನೆ, ಇಬ್ರು ಒಟ್ಟಿಗೆ ಖುಷಿಯಿಂದ ಆಟ ಆಡ್ತಾ ಇರ್ಬೇಕು ಯಾವಾಗ್ಲೂ. ಮತ್ತೆ ಶುರು ಮಾಡೋಣ ಆಟನ? ಓಕೆ, ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್ಸ್. ನನಗೆ 1 ಪಾಯಿಂಟ್, ನಿಮ್ಮಿಬ್ಬರಿಗೆ 0. ಓಕೆ, ರಾಕ್ ಪೇಪರ್ ಸೀಸರ್ಸ್. ಮೈ
ಈ ಮಕ್ಳು ಜಗಳ ಮಾಡಿದ್ರೆ ತಲೆ ಕೆಟ್ಟ ಹೋಗುತ್ತೆ, ಸಿಟ್ಟಿಡಿಯುತ್ತೆ. ಅದೇ ಇವ್ರು ಸೈಲೆಂಟ್ ಆಗ್ಬಿಟ್ರೆ ಮನೆ ತರಾನೇ ಅನ್ಸಲ್ಲ, ಖಾಲಿ ಖಾಲಿ ಅನ್ಸುತ್ತೆ, ಬಿಕೋ ಆಗುತ್ತೆ. ಇವ್ರಗಳ ಜೊತೆ ಕಳ್ದೋಗಿರೋ ಮಕ್ಕಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಫ್ಯಾಮಿಲಿ ಕಂಪ್ಲೀಟ್ ಆಗ್ತಿತ್ತು. ಭೂಮಿ ಪ್ಲೀಸ್ ಕಂದ, ಹಳೆದನ್ನೇ ನೆನ್ಪು ಮಾಡ್ಕೊಂಡು ಕುಗ್ತಾ ಇರಬೇಡ. ನೀನು ಈ ಕುಗ್ಗೋದನ್ನ ನೋಡಿದ್ರೆ ನಮಗೂ ತುಂಬ ದುಃಖ ಆಗುತ್ತೆ ಕಣೆ. ಪ್ಲೀಸ್, ದೇವ್ರ ನಿಯಮನೇ ಹಂಗೆ ಕಣೆ. ಒಂದನ್ನು ತಗೊಂಡ್ರೆ ಇನ್ನೊಂದು ಕಡೆ ಕಾಂಪನ್ಸೇಟ್ ಮಾಡ್ತಾನಂತೆ. ನೀನು ಆ ಮಗು ಕಳೆದೋದ್ರೇನಂತೆ, ಅದ್ರ ಬದಲಾಗಿ ಈ ಮಗುನ ಕೊಟ್ಟಿದ್ದಾನಲ್ಲ. ಈಗ ನಮ್ಮ ಮಹಿಮನ್ ನೋಡು, ಆ ಮಗುನ ಕಳ್ಕೊಂಡ್ಬಿಟ್ಲು. ಈಗ ಅವಳ ಹೊಟ್ಟೆನಲ್ಲಿ ಪುಟ್ಟ ಪಾಪು ಹುಟ್ಟುತ್ತಾ ಇದೆ. ಜೀವನನೇ ಅಷ್ಟು. ನಮ್ಮ ದುಃಖನೆಲ್ಲ ಮರೆತು ಹೊಸ ಕನಸುಗಳನ್ನ ಕಾಣಕ್ಕೆ ಶುರು ಮಾಡ್ಬೇಕಂತೆ. ಓಕೆ, ಅಲ್ಲಿ ನೋಡು.